ಶ್ರೀನಾಥಾಯ ನಮಃ. ನಾನು ನರಗುಂದ ತಾಲೂಕು ಶಿರೋಳ ಗ್ರಾಮದನಾಗಿದ್ದು ನಮ್ಮ ಮಲ್ರೆಡ್ಡಿ ವೆಂಕರೆಡ್ಡಿ ಇವರು ಭಾರತ್ TBCಯಲ್ಲಿ ನಾನು ಪ್ರತಿನಿಧಿಯಾಗಿರುತ್ತೇನೆ. ನಮ್ಮ ಗುಂಪಿನಲ್ಲಿ ಸಾಲು ಸಲುಗಳನ್ನು ನಮ್ಮ ಧರ್ಮಸ್ಥಳದ ಧರ್ಮ ಕೊಡುತ್ತಾರೆ ಮತ್ತು ನಮ್ಮ ಗುಂಪಿನಲ್ಲಿ ಮತ್ತು ಲಾಭಾಂಶವನ್ನು 5 ವರ್ಷಕ್ಕೊಮ್ಮೆ ನಮ್ಮ ಉಳಿತಾಯ ಖಾತೆ ಮೇಲೆ ಲಾಭಾಂಶವನ್ನು ಕೊಡುತ್ತಾರೆ. ನಮ್ಮ ಶಿರೋಳದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ವರ್ಷಕ್ಕೊಮ್ಮೆ ದೇವಸ್ಥಾನದಲ್ಲಿ ಇಟ್ಟುಕೊಂಡಿರುತ್ತಾರೆ ಮತ್ತು ನಮಗೆ ಆರೋಗ್ಯ ಸುರಕ್ಷಾ ಕಾರ್ಡನ್ನು 20,000ವರೆಗೆ ನಮಗೆ ತೋರಿಸಿಕೊಳ್ಳಲಿಕ್ಕೆ ಅನುಕೂಲವನ್ನು ಮಾಡಿಕೊಡುತ್ತಾರೆ ಮತ್ತು ನಮಗೆ 10,000 ರೂಪಾಯಿ ತೊಗೊಂಡ್ರೆ 7,000 ರೂಪಾಯಿ ಬಡ್ಡಿಯನ್ನು ನಮಗೆ ಅದರಲ್ಲಿ ಕೊಡುತ್ತಾರೆ ಮತ್ತು ಇನ್ಶೂರೆನ್ಸನ್ನು ನಮ್ಮ ಕಡೆಯಿಂದ ತುಂಬಿಸಿಕೊಳ್ಳುತ್ತಾರೆ. ನಮಗೆ ಅಂಗವಿಕಲರಿಗೆ ಚೇರು ಮತ್ತು ಊರುಗೋಲು ಮತ್ತು ವಾಟರ್ ಬೆಡ್ಡು ಇವನ್ನೆಲ್ಲ ನಮಗೆ ಧರ್ಮಸ್ಥಳ ವತಿಯಿಂದನೇ ಖುದ್ದಾಗಿ ಅವರ ಅಧಿಕಾರಿಗಳು ಬಂದು ಅವರಿಗೆ ಕರೆಸಿ ಅವರಿಗೆ ಅವರು ಸಮಕ್ಷಮವಾಗಿ ಕೊಡುತ್ತಾರೆ ಮತ್ತು ನಮ್ಮ ಕಲ್ಮಠದಲ್ಲಿ ವರ್ಷಕ್ಕೊಮ್ಮೆ ವರಮಹಾಲಕ್ಷ್ಮಿ ಪೂಜೆಯನ್ನು ಇಟ್ಟುಕೊಂಡಿರುತ್ತಾರೆ. ಅದರಲ್ಲಿ ನಮಗೆ ಎಲ್ಲ ಪೂಜೆ ಮಾಡಿ ಭಾಷಣವನ್ನು ಮಾಡಿ ಜನರಿಗೆ ಒಳ್ಳೆಯ ವೀರೇಂದ್ರ ಹೆಗಡೆ ಅವರು ನಮಗೆ ಅವರ ವತಿಯಿಂದ ಇಟ್ಟುಕೊಂಡಿರುತ್ತಾರೆ ಮತ್ತು ಜನರಿಗೆ ಒಳ್ಳೆಯದಾಗಲಿ ಎಂದು ಮತ್ತು ಈ ನಮ್ಮ ಶಿರೋಳದಲ್ಲಿ ಕಲ್ಲಮಠಕ್ಕೆ ಕಲ್ಲಾಪುರ ಗ್ರಾಮಕ್ಕೆ 5 ಲಕ್ಷ ರೂಪಾಯಿ ಮತ್ತು ಈ ಬೀರಲಿಂಗೇಶ್ವರಿಗೆ 1 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಫ್ರೀಯಾಗಿ ಕೊಟ್ಟಿರುತ್ತಾರೆ. ಮತ್ತು ಈಗ ನಮ್ಮ ನೀರಿನ ಘಟಕ ಅದಕ್ಕೆ ಸಹಾಯವನ್ನು ಮಾಡುತ್ತಾರೆ ಕೆರೆ ನಿರ್ಮಾಣ ಮಾಡಲಿಕ್ಕೆ ಮತ್ತು ನಮಗೆ ಜನರಿಗೆ ಮತ್ತು ಏನು ಈ ಆಧಾರ್ ಕಾರ್ಡ್ ಮತ್ತು ಪಾಸ್ಬುಕ್ ಮೇಲೆ ಅವರ ಸಾಲವನ್ನು ಕೊಡಲಾಗುತ್ತದೆ. ಯಾವುದೇ ಭದ್ರತೆ ಇಲ್ಲದೆ ಇನ್ನು ಕೊಡುತ್ತಾರೆ. ಈ ಜನರು ಧರ್ಮಸ್ಥಳ ಗುಂಪಿನಲ್ಲಿ ಸಾಲವನ್ನು ಜಾಸ್ತಿ ಬಡ್ಡಿ ತಗೋತಾರೆ ಅಂತ ಅನ್ನೋದನ್ನು ಭಾಳ ಜನರು ಹೇಳುತ್ತಾರೆ. ಅದನ್ನು ಕಿವಿಗೊಡದೆ ನಮ್ಮ ಧರ್ಮಸ್ಥಳದ ಗುಂಪಿನಲ್ಲಿ ಬಂದು ಖುದ್ದಾಗಿ ಆಫೀಸರ್ ಭೇಟಿಯಾಗಿ ಅದನ್ನು ಕೇಳಿಕೊಂಡರೆ ಜನರಿಗೆ ಭಾಳ ಅನುಕೂಲ ಆಗುತ್ತದೆ. ಈ ಗುಂಪಿನಲ್ಲಿ ನಮಗೆ ಬಹಳ ಸಹಾಯವಾಗಿದೆ ಒಕ್ಕಲ್ತನ ಮಾಡಲಿಕ್ಕೆ ಮತ್ತು ಕೃಷಿ ಹೈನುಗಾರಿಕೆಗೆ ಮತ್ತು ಒಳ್ಳೆ ಬಿಸ್ನೆಸ್ ಮಾಡಲಿಕ್ಕೆ ಮತ್ತು ಒಳ್ಳೆ ಕೂಲಿ ಕಾರ್ಮಿಕರಿಗೆ ಮತ್ತು ಇವೆಲ್ಲ ಅವರಿಗೆಲ್ಲ ಅದನ್ನು ತಗೊಳ್ಳೋದ್ರಿಂದ ಅವರಿಗೆಲ್ಲ ದೊಡ್ಡ ಅನುಕೂಲ ಆಗಿದೆ ಮತ್ತು ಅದರಿಂದ ಮನೆಯನ್ನು ಕಟ್ಟಿಸಿಕೊಂಡಿದ್ದಾರೆ ಮತ್ತು ಕಪ್ಪಲೆಯಲ್ಲಿ ಸ್ವತಃ ಧರ್ಮಸ್ಥಳ ನಿರ್ಗತಿಕರಿಗೆ ಮನೆಯನ್ನು 1,60,000 ರೂಪಾಯಿ ಕೊಟ್ಟು ಮನೆಯನ್ನು ಕಟ್ಟಿರುತ್ತಾರೆ ಮತ್ತು ಈ ವೃದ್ಧಾಪ್ಯ ವೇತನವನ್ನು ಸದ್ಯಕ್ಕೆ ಜನರಿಗೆ ವಯಸ್ಸಾದವರಿಗೆ ಅವರಿಗೆ ಏನು ಮಣಿ ಏನು ಇಲ್ಲದವರಿಗೆ ಅವರಿಗೆ ತಿಂಗಳಿಗೆ 1,000 ರೂಪಾಯಿಯನ್ನು ಸಹಾಯಧನವನ್ನು ಅವರು ಧರ್ಮಾಧಿಕಾರಿಗಳು ಮಾಡೋದ್ರಿಂದ ಜನರ ಕಲ್ಯಾಣಕ್ಕಾಗಿ ನಮ್ಮ ವೀರೇಂದ್ರ ಹೆಗಡೆಯವರು ಭಾಳ ಒಳ್ಳೆಯ ಕೆಲಸ ಮಾಡೋದ್ರಿಂದ ನಮ್ಮ ಎಲ್ಲರಿಗೂ ಶಿರೋಳ ಗ್ರಾಮದ ಜನರಿಗೆಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಎಲ್ಲ ರೀತಿಯಿಂದ ಸಹಾಯ ಮಾಡ್ತಿದ್ದ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ.